ಅದೇ ಮದುವೆ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಿದ್ರೆ ಈ ನಿನ್ನ ಮುದ್ದಾದ ಮುಖ ಕೆಡಿಸ್ಲಿಲ್ಲ ಯಾಕೆ? ಛೇ, ಮದುವೆ ಅಂದ್ರೆ ಹೆಣ್ಣಿನ ಜೀವನಕ್ಕೆ ಒಂದು ಬಂಧನ, ಯೌವನವನ್ನು ಹಾಳು ಮಾಡುವಂತ ಒಂದು ಕ್ರೀಡೆ, ಮಕ್ಕಳನ್ನ ತಯಾರಿಸುವ ಒಂದು ಕಾರ್ಖಾನೆ. ಖಂಡಿತ ಹೇಳ್ಬೇಕು ಅಂದ್ರೆ ಮದುವೆ ಅಂದ್ರೆ ನನ್ಗೆ ಇಷ್ಟನೇ ಇಲ್ಲ ಕಣೆ. ನಿನ್ ಮಾತನ್ನು ಕೇಳ್ತಾ ಇದ್ರೆ ನನ್ನ ನಗೆ ಬರ್ತಾ ಇದೆ ಕಣೆ. ಅಲ್ಲಿ ಒಂದು ಹೆಣ್ಣಿನ ಜೀವನದಲ್ಲಿ ಮದುವೆ ಅನ್ನೋದು ಎಂತ ಮುಖ್ಯವಾದ ಅಧ್ಯಾಯ ಅಂತ ಗೊತ್ತಿದೆ ನಿನಗೆ? ಒಂದು ಹೆಣ್ಣಿಗೆ ಮದುವೆ ಮಕ್ಕಳಿಂದಲೇ ಮುಕ್ತಿ. ಮದುವೆ ಆಗಿರೋ ಹೆಣ್ಣನ್ನ ಈ ಸಮಾಜದಲ್ಲಿ ತುಂಬಾ ಗೌರವದಿಂದ ಕಾಣ್ತಾರೆ. ಅದೇ ಮದುವೆ ಆಗದಿರೋ ಹೆಣ್ಣನ್ನ ಮಹಾರೋಗಿ ಅಂತ ಕಾಣ್ತಾರೆ. ಅದು ಅಲ್ದೆ ಓ ಮಾತೆ ಮಾದೇವಿ, ಸಾಕ್ ಮಾಡಿನ ರಗಳೆ, ಮಾತೆತ್ತಿದ್ರೆ ಸಾಕು, ಬರೀ ವೇದಾಂತ ಶುರು ಮಾಡ್ತೀಯಲ್ಲ ಅಮ್ಮ. ಈ ಮದುವೆ ಮುಂಜೆ ಎಲ್ಲ ನಿನಗೆ ಇರ್ಲಿ ಅಮ್ಮ. ಆಹಾ ಅಮ್ಮಣ್ಣಿ, ಮದ್ವೆ ಬೇಡ ಅಂದಳು, ಮತ್ತೇಕೆ ಪ್ರಿಯತಮನೊಂದಿಗೆ ನಕ್ಕೆ ನಲಿತಾ ಇದೀಯಾ? ನಾನು ಪ್ರೀತಿ ಮಾಡ್ತಾ ಇರೋದು ಮದುವೆಗೋಸ್ಕರ ಅಲ್ಲ ಕಣೆ, ಮಜಾ ಮಾಡಕ್ಕೆ. ಹರಿಯುವ ನೀರನ್ನು ಕಂಡು ನೀರು ಕೊಡೋದಕ್ಕೆ ಬೇಯಿಸಬಾರ್ದು. ಬಾಯಾರಿಕೆ ಆದಾಗ ನೀರು ಕೊಡಿದರೆ ಬಾಯಾರಿಕೆ ಇಂಗುವುದು. ಅದರಂತೆ ಮೈಯಲ್ಲಿ ಯೌವನ ಇದೆ ಅಂತ ನೋಡ್ಕೊಂಡು ಸುಮ್ಮನೆ ಕೂಡಬಾರ್ದು, ಮಜಾ ಮಾಡಬೇಕು. ಇತ್ತಿತ್ತಲಾಗಿ ನಿನ್ ತಲೆ ತುಂಬಾ ಕೆಡ್ತಾ ಇದೆ ಕಣೆ. ನಿನ್ನ ಮಾತು ನನಗೆ ಏನೋ ಹಿಡಿಸ್ತಾ ಇಲ್ಲ. ಛೀ, ನನ್ನ ಜೀವದ ಗೆಳತಿ ಅಂತ ತಿಳಿದು ಒಂದ್ ಮಾತನ್ನ ಹೇಳ್ತಾ ಇದ್ದೀನಿ ನೆನ್ಪಿಟ್ಟು. ನನ್ನ ಬುದ್ಧಿ ಮಾತನ್ನ ಕೇಳದೆ ಹೋದ್ರೆ ನಿನ್ನ ಬಾಳು ಮಣ್ಣಾಗುವುದರಲ್ಲಿ ಸಂದೇಹವೇ ಇಲ್ಲ. ಸ್ವಲ್ಪ ಎಚ್ಚರವಿರಲಿ. ಹಾ ಎಚ್ಚರದ ಉಪದೇಶದಲ್ಲಿ ನನ್ನ ತುಚ್ಛವಾಗಿ ಕಾಣ್ತಾ ಇದೆಯಲ್ಲ, ಮತ್ತೆ ನೀನೇಕೆ ನಿನ್ನ ಪ್ರಿಯತಮನ ಜೊತೆ ತಿರುಗುತ್ತೀಯಾ? ನಿನ್ನ ಸೋದರ ಮಾವ ಅಲ್ಲ, ಅದು ತಪ್ಪಲ್ವಾ? ಆಹಾ, ಖಂಡಿತವಾಗ್ಲೂ ತಪ್ಪಲ್ಲ. ನಾನ್ ಪ್ರೀತಿ ಮಾಡ್ತಾ ಇರೋ ಮಂಜು ಬೇರೆ ಯಾರು ಇಲ್ಲ, ನನ್ನ ಸೋದರ ಮಾವ. ಅಂದ್ರೆ ನನ್ನ ತಂದೆ ತಂಗಿ ಮಗ. ನನ್ನ ಅತ್ತೆ ಸಾಯುವಾಗ ನನ್ನ ಅಣ್ಣನಿಗೆ, ಅಣ್ಣ ನಾನಂತ ನೀನು ಕೊಟ್ಟು ಮನೆ ಹೋಗಿದ್ದೇನೆ, ನಾನು ಬಡವಿ, ನಾನು ಸತ್ ಮೇಲೆ ನನ್ನ ಮಗ ಅನಾಥ ಆಗ್ತಾನೆ, ನನ್ನ ಮಗನನ್ನ ನೀನ್ ದತ್ತು ತೆಗೆದುಕೊಂಡು ವಿದ್ಯಾಭ್ಯಾಸ ಕಲಿಸಿ ನಿನ್ನ ಮಗಳೊಂದಿಗೆ ಕೊಟ್ಟು ಮದುವೆ ಮಾಡುವಂತ ವಚನ ತೆಗೆದುಕೊಂಡಿದ್ದಂತೆ. ನನ್ನ ತಂಗಿ ಕೊಟ್ಟ ಮಾತನ್ನ ಪಾಲಿಸೋದಕ್ಕೆ ನಮ್ಮಪ್ಪ ನನ್ನ ಮದುವೆನ ನನ್ನ ಸೋದರ ಮಾವ ಮಂಜುನೊಂದಿಗೆ ನಿರ್ಧಾರ ಮಾಡಿದ್ದಾರೆ. ಹೀಗಿರ್ಬೇಕಾದ್ರೆ ಮಾನಸಿಕವಾಗಿ ನಾನು ಮಂಜು ಮಾವನನ್ನ ಪ್ರೀತಿ ಮಾಡೋದ್ರಲ್ಲಿ ತಪ್ಪೇನೆ. ಆಯ್ತಮ್ಮ, ಮಾರೈತಿ, ನಿಂದ ಯಾವ ತಪ್ಪು ಇಲ್ಲ, ಎಲ್ಲ ನೀನೇ ಕರೆಕ್ಟು. ಆಯ್ತಾ? ಸರಿ, ನನ್ನ ಟೈಮ್ ಆಯ್ತು, ನನಗೆ ಹೋಗ್ಬೇಕು. ಮಾತಿನ ಬರದಲ್ಲಿ ಮುಖ್ಯವಾದ ವಿಷಯ ಬಂದಿದೆ ರೂಪಾ. ನಾಳೆ ನನ್ನ ಮದುವೆ ನಿಶ್ಚಯೀಕರಣವಿದೆ. ನೀನ್ ಖಂಡಿತವಾಗ್ಲೂ ಬರ್ಬೇಕು. ಅಲ್ಲ, ಇಂಥ ಸಂತೋಷದ ಸಂದರ್ಭ ನಾನು ಮಿಸ್ ಮಾಡ್ಕೋತೀನಾ? ಖಂಡಿತವಾಗಿ ತಪ್ಪದೆ ಬರ್ತೇನೆ. ಸರಿ, ನಾನು ಲೈಬ್ರರಿ ಹೋಗ್ಬೇಕು. ಬಾಯ್. ಬೇಡ ಹುಚ್ಚ ಹುಡುಗಿ, ಇವ್ರ ಜೊತೆ ಮಾತಾಡೋದ್ರಲ್ಲಿ ಟೈಮ್ ಹೋಗಿದ್ದೆ ಗೊತ್ತಾಗ್ತದೆ. ನಾನೇ ಬ್ರಡಿಯೋ ನನ್ನ ದೊರೆ ಸಾಣಿ, ನಾನೇ ನಿನ್ನ ಅಭಿಮಾನಿ, ಕೇಳೆ ನನ್ನ ಮಹಾರಾಣಿ, ನೀನೇ ನನ್ನ ಯಜಮಾನಿ. ಕೆಟ್ಟೋಟ ಪ್ರೀತಿಯುದ್ಧದಲ್ಲಿ ಸತ್ತ ಪ್ರೀತಿ ಪ್ರೇಮದಲ್ಲಿ. ಹಲೋ ಭಾರತಿ. ಹಲೋ ಕರ್ಮೇಂದ್ರ. ಏನು ಭಾರತಿ, ಅಪರೂಪವಾಗಿ ಈ ರಸ್ತೆಗೆ ಒಂಟಿಯಾಗಿ ಪ್ರಯಾಣ ಮಾಡುತ್ತಿದ್ದೀಯಲ್ಲ, ಎಲ್ಲಿಗೆ ನಿನ್ನ ಪಯಣ? ಏನಿಲ್ಲ,
ನಾಳೆ ನನ್ನ ಮದುವೆ ನಿಶ್ಚಯಕಾರಣವಿತ್ತು. ಕಾರಣ ವಿಷಯ ತಿಳಿಸೋಗೋದಕ್ಕೆ ರೂಪಾಳ ಹತ್ರ ಬಂದಿದ್ದೆ. ಸಮಯಕ್ಕನುಸಾರವಾಗಿ ನೀವು ಬಂದಿದ್ದೀರಲ್ಲ, ನಿಮ್ಗೊಂದು ಮಾತು ಹೇಳ್ತಾ ಇದ್ದೀನಿ. ನಾಳೆ ಖಂಡಿತ ನೀವು ತಪ್ಪದೇ ಬರಬೇಕು, ಸರಿನಾ? ಮಲ್ಲಿಗೆ ಹೂವಿನ ಸ್ವಾಗತಕ್ಕೆ ಕಾದು ಕುಳಿತಿದ್ದೆ. ಇಂಥ ಸಂತೋಷದ ಸ್ವಾಗತವನ್ನು ಕಳೆದುಕೊಳ್ಳುವಷ್ಟು ಮೂರ್ಖ ನಾನಲ್ಲ. ಭಾರತಿ, ಖಂಡಿತವಾಗಿ ಬಂದೇ ಬರುತ್ತೇನೆ ಈ ನಿಮ್ಮ ಸಂತಸದ ಸಂಭ್ರಮಕ್ಕೆ. ಓಹೋ, ಥ್ಯಾಂಕ್ ಯು ವೆರಿ ಮಚ್ ಬ್ರದರ್. ಬ್ರದರ್ ಭಾರತಿ, ಬ್ರದರ್ ಎಂಬ ವ್ಯಾಖ್ಯ ಈ ಕರ್ಮೇಂದ್ರನಿಗೆ ಶೋಭೆ ತರಲಾರದು. ಹೌದು ಭಾರತಿ, ಈ ಕರ್ಮೇಂದ್ರನ ಕಥೆಯಲ್ಲಿ ನಿನಗೆ ಸಿಕ್ಕ ಪಾತ್ರವೇ ಬೇರೆ. ಆದರೆ ನೀನು ನಟಿಸುವ ಅಭಿನಯ ವಿಭಿನ್ನವಾಗಿದೆ. ಅಂದ್ರೆ ನಿನ್ನ ದೃಷ್ಟಿಯಲ್ಲಿ ನಾನು ಹೇಳುತ್ತೇನೆ, ಸ್ವಲ್ಪ ಅವಕಾಶ ಕೊಡು. ಯಾಕೆ ಸಂಕೋಚವೇ? ಭಾರತಿ, ಸಂಕೋಚ ಎಂಬ ಶಬ್ದಕ್ಕೆ ನನ್ನ ಮನದಲ್ಲಿ ಆಸ್ಪದವಿಲ್ಲ. ಮುಚ್ಚಿಟ್ಟ ಮಾತನ್ನು ಬಿಚ್ಚಿ ಹೇಳಬೇಕೆಂಬ ಆಸೆ. ಆದರೆ ದಯವಿಟ್ಟು ನೀವು ನಿರಾಕರಿಸಬಾರದು. ನೀವು ಕೇಳುವ ಮಾತು ನೀತಿಯ ಮಾತಾದ್ರೆ ಮೆಚ್ಕೋತೀನಿ, ತುಚ್ಛತನದ ಆಸೆ ಆದ್ರೆ ತಿರಸ್ಕರಿಸ್ತೀನಿ. ಏನು ಅಂತ ಕೇಳಿ. ಭಾರತಿ, ನಾನು ನೀನು ಎಷ್ಟು ವರ್ಷಗಳಿಂದ ಪರಿಚಯ ಉಂಟು? ಸುಮಾರು ಒಂದು 4-5 ವರ್ಷದ ಪರಿಚಯ. ಅದಲ್ಲದೆ ನೀವು ನನ್ನ ಕಾಲೇಜ್ ಸಹಪಾಠಿ ಕೂಡ ಹೌದು. ಇಲ್ಲಿಯವರೆಗೆ ನಾನು ನಿಮ್ಮನ್ನು ಯಾವ ಭಾವನೆಯಿಂದ ಕಾಣುತ್ತಾ ಬಂದಿದ್ದೇನೆ? ತುಂಬಾ ಪ್ರೀತಿ ಗೌರವದಿಂದ ಕಾಣ್ತಾ ಇದ್ದೀರಾ. ಭಾರತಿ, ಒಂದು ವಯಸ್ಸಿಗೆ ಬಂದ ಹೆಣ್ಣು, ಒಂದು ವಯಸ್ಸಿಗೆ ಬಂದ ಗಂಡು ತುಂಬಾ ಪ್ರೀತಿ ಗೌರವದಿಂದ ಕಾಣುವ ಅರ್ಥ ನಿನಗೆ ಗೊತ್ತಾಗಿರಬೇಕಲ್ಲ? ಗೊತ್ತು, ಚೆನ್ನಾಗಿ ಗೊತ್ತು. ಇಲ್ಲಿವರೆಗೂ ನೀವು ನನ್ನನ್ನ ನಿಮ್ಮ ಪ್ರೀತಿಯ ತಂಗಿ ಅಂತ ತಿಳ್ಕೊಳ್ಳೋದಕ್ಕೆ ತುಂಬಾ ಥ್ಯಾಂಕ್ಸ್ ಬ್ರದರ್. ನಿಲ್ಲು ಭಾರತಿ. ಭಾರತಿ, ಹುಲಿ ಹುಲಿ ಎಂದಾದರೂ ಜಿಂಕೆಯನ್ನು ತನ್ನ ಒಡ ಹುಟ್ಟಿದ ತಂಗಿ ಎಂದು ತಿಳಿಯಬಹುದೇ? ಮುಂಗುಸಿ ಎಂದಾದರೂ ಹಾವಿನ ಸ್ನೇಹ ಬಯಸಬಹುದೇ? ಭಾರತಿ, ತರ್ಕ ಮಾಡಿ ನನ್ನೊಂದಿಗೆ ಆಟ ಮಾಡಬೇಡ. ನಾನು ಮನಸ್ಸು ಮಾಡಿದರೆ ನನ್ನ ಚಕ್ರದಿಂದ ನೀನು ಪಾರಾಗಲು ಸಾಧ್ಯವೇ ಇಲ್ಲ. ಜೀವನದಲ್ಲಿ ಇಂತಹ ಮಾತುಗಳನ್ನ ಸಾಕಷ್ಟೆಲ್ಲ ಕೇಳಿದ್ದೀನಿ. ಇದು ನನಗೆ ಹೊಸದಲ್ಲ. ನಿಮ್ಮಲ್ಲಿ ನಂಬಿ ಪ್ರೀತಿ ಮಾಡ್ತಾ ಇರೋ ರೂಪಾಳ ಕೊರಳಿಗೆ ತಾಳಿ ಕಟ್ಟಿ ಮದುವೆ ಆಗಿ, ರೂಪಾಳ ಕೊರಳಿಗೆ ತಾಳಿ ಕಟ್ಟುವ ಸಲುವಾಗಿ ಪ್ರೀತಿ ಪ್ರೇಮ ಮಾಡಿಲ್ಲ ಭಾರತಿ. ಮಜಾ ಮಾಡುವುದಕ್ಕಾಗಿ ಪ್ರೀತಿ ಪ್ರೇಮ ಮಾಡಿದ್ದೇನೆ. ಇಲ್ಲೇ ತೋರಿಸ್ಕೊಡ್ತೀನಿ ನಿಮ್ಮ ಸ್ವಾರ್ಥ ಗುಣ ಎಂಥದ್ದು ಅಂತ. ನಿಮ್ಮನ್ನ ನಂಬಿ ಪ್ರೀತಿ ಮಾಡ್ತಾ ಇರೋ ರೂಪಾಳ ಕೊರಳಿಗೆ ತಾಳಿ ಕಟ್ತಾ ಇರೋ ನೀವು ನಿಮ್ಮನ್ನ ಕಂಡ್ರೆ ಶತ್ರುವಾಗಿ ಕಾಣುವ ನನ್ನ ಕೊರಳಿಗೆ ತಾಳಿ ಕಟ್ತೀರಿ ಅಂತ ಏನು ಗ್ಯಾರಂಟಿ? ಭಾರತಿ, ನನ್ನ ಮೇಲೆ ನಂಬಿಕೆ ಇಲ್ಲವೇ ನಿನಗೆ? ಸಾರಿ ಮಿಸ್ಟರ್ ಕರ್ಮೇಂದ್ರ. ಜೀವಂತ ಇರುವ ದೇವರೂಪದ ಮಾನವರಿಗೆ ಹಾಲು ಕುಡಿಸೋದಕ್ಕೆ ಬಯಸ್ತೀನಿ ವಿನಃ ಹಾವಿಗೆ ಹಾಲು ಕುಡಿಸೋದಕ್ಕೆ ಹೋಗಿ ಕಚ್ಚಿಸ್ಕೊಂಡು ಸಾಯೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಭಾರತಿ, ಗರ್ವದಿಂದ ಈ ಕರ್ಮೇಂದ್ರನನ್ನು ಮೂರ್ಖನೆಂದು ಭಾವಿಸಿದರೆ ಅದರ ಪರಿಣಾಮ ಏನಾಗುತ್ತದೆ ಗೊತ್ತೇ? ಏನಾಗುತ್ತೆ? ಈ ಮುದ್ದಾದ ಮುಖದ ಯೌವನದ ಹೆಣ್ಣನ್ನು ಯಾರ ಕಣ್ಣಿಗೂ ಕಾಣದಂತೆ ಕದ್ದೊಯ್ದು ನನ್ನ ಕಾಮದಾಹವನ್ನು ತೀರಿಸಿಕೊಳ್ಳಬೇಕಾಗುತ್ತದೆ. ಇನ್ನೊಂದ್ಸತಿ ಇಂತ ಕೆಟ್ಟ ಮಾತು ಮಾತಾಡಿದ್ದಾದ್ರೆ ನಿನ್ನ ನಾಲಿಗೆನೆ ಕತ್ತರಿಸಿ ಹಾಕ್ಬೇಕಾಗುತ್ತೆ.
ಭಾರತಿ, ಈ ಕರ್ಮೇಂದ್ರನ ಕೆನ್ನೆಗೆ ಹೊಡೆದ ತಕ್ಷಣ ನೀನು ಗೆದ್ದೆ ಎಂದು ತಿಳಿದುಕೊಂಡರೆ ಅದು ನಿನ್ನ ಮೂರ್ಖತನ. ಪ್ರಾಣ ಕಿತ್ತುಕೊಂಡ ಆ ಯಮನಿಂದ ಮತ್ತೆ ಪ್ರಾಣ ಮರಳಿ ಪಡೆಯಬಹುದು. ಹಾವಿನ ವಿಷ ನುಂಗಿ ದಕ್ಕಿಸಿಕೊಳ್ಳಬಹುದು. ಉಕ್ಕಿ ಬರುವ ಸಮುದ್ರದ ಮುಂದೆ ಈಜಿ ದಡ ಸೇರಬಹುದು. ಆದರೆ ಈ ಕರ್ಮೇಂದ್ರ ಕಣ್ಣಿಟ್ಟ ಹೆಣ್ಣು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಒಂದು ವೇಳೆ ತಪ್ಪಿಸಿಕೊಂಡಿದ್ದೆಯಾದರೆ ಅವಳ ಬಾಳು ಕರ್ಮದ ಕಥೆಯಾಗುವುದರಲ್ಲಿ ಯಾವ ಸಂದೇಹವೇ ಇಲ್ಲ. ಏನ್ರಿ ಒಂಟಿಯಾಗಿ ದಾರಿ ಮೇಲೆ ನಿಂತು ಏನೋ ಘನವಾದ ವಿಚಾರ ಮಾಡ್ತದಂತ ಕಾಣುತ್ತೆ. ಹಲೋ ರೂಪ. ರೂಪ, ಒಂಟಿಯಾಗಿ ನನ್ನ ಜೀವನದಲ್ಲಿ ಎಂದು ಹಾದಿಯ ಮೇಲೆ ನಿಂತವನಲ್ಲ. ನೀನು ಬರುವ ವಿಷಯ ತಿಳಿದು 1 ಗಂಟೆಯಿಂದಲೂ ನಿನ್ನ ದಾರಿನೇ ಕಾಯ್ತಾ ಇದ್ದೀನಿ. ಓ, ನನ್ನ ಮೇಲೆ ಅಷ್ಟೊಂದು ಪ್ರೀತಿನಾ? ರೂಪ, ಸೂರ್ಯ ಚಂದ್ರಗಳಿಲ್ಲದೆ ಜಗತ್ತು ಬದುಕಬಹುದೇ? ನೀನಿಲ್ಲದೆ ನಾನು ಬದುಕಲಾರೆ. ನನ್ನ ಮೈಯಲ್ಲಿ ಹರಿಯುವ ರಕ್ತದ ಪ್ರತಿಯೊಂದು ಕಣಕಣದಲ್ಲಿಯೂ ನೀನೇ ತುಂಬಿಕೊಂಡಿರುವೆ. ರೂಪ, ನಿನ್ನ ಮುಖ ಒಂದು ದಿವಸ ನೋಡದೆ ಹೋದರೆ ನಾನು ಉಪವಾಸ ಮಲಗುತ್ತೇನೆ. ಇಷ್ಟರ ಮೇಲೆ ಅರ್ಥ ಮಾಡಿಕೋ ರೂಪ, ನಾನು ಎಷ್ಟು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದೇನೆ ಅಂತ. ನಿಮ್ಮನ್ನ ಎಂದು ಅರ್ಥ ಮಾಡಿಕೊಂಡೆ ಈ ನನ್ನ ಹೃದಯದಲ್ಲಿ ನಿಮ್ಮನ್ನ ಏರಿಸಿಕೊಂಡಿದ್ದೀನಿ. ಕಾರಣ ನನ್ನ ಬಹುದಿನದ ಬಯಕೆ ನಿಮ್ಮ ಮುಂದೆ ಹೇಳಬೇಕಂತ ಆಸೆ. ಅದು ನೀನು? ನಾನೀಗ ನೀನೀಗ 3 ತಿಂಗಳ ಗರ್ಭಿಣಿ. ರೂಪ, ಈ ಮಾತು ಸತ್ಯವಾಗಿ ಹೇಳ್ತಾ ಇದ್ಯಾ ರೂಪ ನೀನು? ನಾನು ಯಾಕ್ರಿ ಸುಳ್ಳು ಹೇಳಿ? ನಾನು ಸತ್ಯವಾಗಿ ಹೇಳ್ತಾ ಇದ್ದೀನಿ. ಯಾಕೆ ನಿಮಗೆ ಸಂತೋಷವಾಗಲಿಲ್ವೇ? ಸಂತೋಷ ಪಡುವ ಮಾತಲ್ಲ ರೂಪ ಇದು. ಸಂತೋಷ ಪಡುವ ಮಾತಲ್ಲ ಇದು. ತುಂಬಾ ಕಷ್ಟದ ಮಾತು. ಯಾಕೆ? ರೂಪ, ಗಂಡನಿಲ್ಲದೆ ಗರ್ಭಿಣಿಯಾದರೆ ಸಮಾಜ ನಿನ್ನ ಕೆಟ್ಟ ಪಟ್ಟ ಕಟ್ಟುವುದು ಎಂದು ಚಿಂತೆ ಮಾಡ್ತಾ ಇದ್ದೇನೆ. ಚಿಂತೆ ಮಾಡಿ ಪ್ರಾಣಕ್ಕೇನಾದ್ರೂ ಅಪಾಯ ಮಾಡ್ಕೊಂಡಿರ ಏನು? ಸುಮ್ಮನೆ ತಮಾಷೆಗೆ ಹಾಗೆ ಹೇಳಿದ್ರಪ್ಪ. ಅಕಸ್ಮಾತ್ ನಾನು ಒಂದು ವೇಳೆ ನಿಜವಾಗಲೂ ಗರ್ಭಿಣಿ ಆದ್ರೆ ನನ್ನ ಕಳಿಗೆ ತಾಳಿ ಕಟ್ಟೋದು ಗ್ಯಾರಂಟಿ ತಾನೇ? ಗ್ಯಾರಂಟಿ? ರೂಪ, ಮದುವೆಗಿಂತ ಮುಂಚೆ ನೀನು ಗರ್ಭಿಣಿ ಆದರೆ ನಾ ಕಟ್ಟುವ ಅರಮನೆಗೆ ನಾನು ಕಾಲಿಡಲು ಗಟ್ಟಿ. ಹಾಗಾಗದೆ ಹೋದರೆ ನಮ್ಮಿಬ್ಬರಿಗೆ ಇದೇ ದಾರಿ ಭೇಟಿ. ರೂಪ, ಮೊದಲು ನಿಮ್ಮ ಮನೆಯ ಪೆಟ್ಟಿಗೆಯಲ್ಲಿರುವ ಹಣ ಒಡೆದು ತಂದು ಕೊಡು. ನನ್ನ ಕೈಯಲ್ಲಿ ನೋಟಿನ ಕಟ್ಟು. ತಿಳಿಯಿತೆ ನನ್ನ ಪ್ರಣಯದ ಓಕೆ ಡಾರ್ಲಿಂಗ್, ನಮ್ಮ ತಂದೆಯವರು ನನ್ನ ಹೆಸರಿಟ್ಟಿರುವ 5 ಲಕ್ಷ ರೂಪಾಯಿ ತಂದು ನಿಮ್ಮ ಕೈ ಸೇರಿಸ್ತೀನಿ. ಅಲ್ಲ ರೀ, ನನ್ನ ಬಾಳಿಗೆ ನಾವಿಕರು ನೇವಿ ಅಂದ್ಮೇಲೆ ಆ ಹಣ ಇಟ್ಕೊಂಡು ನಾನಾದ್ರೂ ಏನ್ ಮಾಡ್ಲಿ? ಸರಿ, ನನ್ನದೆಲ್ಲ ನಿಮ್ದೆ ಅಂತ ತಿಳ್ಕೊಳ್ಳಿ. ನಾನು ಬಂದು ಬಹಳ ಹೊತ್ತಾಯ್ತು, ನಾನೀಗ ಬರ್ತೀನಿ. ರೂಪ, ಬರೇ ಬಾಯಿ ಮಾತಿನ ಉಪದೇಶ ಹೇಳಲು ಇಲ್ಲಿಯವರೆಗೆ ಬಂದಿರುವೇನು? ಮತ್ತೇನ್ ಕೊಡ್ಬೇಕೀಗ ನಿಮಗೆ? ವಿಷಾದ ನೀಡಿದ ಈ ಮನಕ್ಕೆ ಸಂತಸದ ಸ್ವರಗಳು ಚಿಮ್ಮಬಾರದೆ. ನಿಮ್ದು ಯಾವಾಗ್ಲೂ ಇದೇ ರಗಳಿ ಆಯ್ತು. ಕಲಿಸಿಕೊಟ್ಟಳು ನೀನೇ ತಾನೆ.
ತಾರ ತಗದಿನ ತತ್ತಿಂತೋ ತಗ ತಾರ ತಗದಿನ ತೋ ತಾರ ತಗದಿನ ತತ್ತಿಂತೋ ತಗ ತಾರ ತಗದಿನ ತೋ ತಗ ತೋಂ ತಗ ತರಿಗಿನ ತೋಂ ರೂಪ, ನಾನು ಬಿತ್ತಿದ ವಿಷದ ಬೀಜ ನಿನ್ನ ಗರ್ಭದಲ್ಲಿ ಪಾಪದ ಪಿಂಡವಾಗಿ ಉದ್ಭವಿಸುತ್ತಿದೆ. ಇವತ್ತಲ್ಲ ನಾಳೆ ನೀನು ಗರ್ಭಿಣಿಯಾಗುವುದು ಗ್ಯಾರಂಟಿ. ನೀನು ಗರ್ಭಿಣಿಯಾದಾಗ ಸಮಾಜ ನಿನ್ನನ್ನು ಗಂಡನಾರು ಎಂದು ಕೇಳಿದಾಗ ಅವಾಗ ಈ ಬಂಡತನದ ಪ್ರೀತಿ ಪ್ರೇಮ ತಕ್ಕ ಉತ್ತರ ನೀಡಬಲ್ಲದು. ಅದಕ್ಕಾಗಿ ನಿನ್ನ ಗುಟ್ಟು ರದ್ದಾಗುವ ಮುಂಚೆ ನಿನ್ನ ಕೈಯಿಂದ ನನ್ನ ಕೈಗೆ ಹಣ ಸೇರುವಂದೇ ತಡ. ತಕ್ಷಣ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗುವುದು ಆ ಪರಲೋಕಕ್ಕೆ. ಭಾಸೋ ಕರಾಬೋ ಸೊನ್ನೆ ಬಡೋಡು ನಿಲಗಡ ಬಡೋಗೆ ಬಡೋಡು ಕರಾಬೋ ಭಾಸೋ ಕರಾಬೋ ಸೊನ್ನೆ ಬಡೋಡು ನಿಲಗಡ ಬಡೋಗೆ ಬಡೋದು ಕಾನುಗಳು ರೌಡಿಗಳು ಬಿಡಾದವ್ರಿ ನನ್ನ ಭೇಟಿ ಮಾಡೋಕೆ ಮುಗಿದಿದವ್ರಿ ಕೀಳಲ್ಲಿ ನನ್ನ ತಿಂದು ಅಂತವ್ರಿ ನನ್ನ ಕಟಗೊಂಡು ನೀನು ಬಾರಿ ನೀನು ಕರದಲ್ಲಿ ಬರ್ತೀನಿ ನಡಿ ನಾರದಿ ನಾನು ಮಾಡ್ತಾ ಇಲ್ಲ ಅಂತಲೇ ಈಗ ಕಾಮಿಡಿ ಎಲ್ಲರ ಬೇಡ ಬರದಲ್ಲ ನಾನು ನೋಡಿ ನಂಗೆ ನೀನು ಬ್ಯಾಡ ಅಂದ್ರೆ ಎಲ್ಲ ಪುಡಿ ಪುಡಿ ಸಿಕ್ಕಾಪಟ್ಟಿ ಸೈತಾನು ನೋಡೋನು ಬೈತಾನು ಟಕ 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 ಟಾಂಗ ಟಕರ ದಿಂಟಾ ಕರ ದಿಂಟಾಕೆ ಟಕ ಟಕ ದಿಂಟಾ ಕರ ದಿಂಟಾ ಕರ ದಿಂಟಾಕೆ ಅಣ್ಣ ಬಂದ ಬಾಸು ಬಂದ ಎದ್ದು ನಿಲ್ಲೋ ದೆಬ್ಬಾಕೆ